ಕುಮಟಾ ತಾಲೂಕಿನ ಮಾಸೂರು ಲುಕ್ಕೇರಿಯ ಶ್ರೀ ಬಬ್ರುಲಿಂಗೇಶ್ವರ ವಿದ್ಯಾಲಯದಲ್ಲಿ ಸೃಷ್ಟಿ ಸಂಸ್ಥೆ ವತಿಯಿಂದ ವನಮಹೋತ್ಸವ ಆಚರಿಸಲಾಯಿತು. ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವ ಸೃಷ್ಟಿ ಸಂಸ್ಥೆಯು ಮಾಸೂರು ಲುಕ್ಕೇರಿಯ ಶ್ರೀ ಬಬ್ರಲಿಂಗೇಶ್ವರ ವಿದ್ಯಾಲಯದ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ವನಮಹೋತ್ಸವ ಆಚರಿಸಿತು. ಶಾಲಾ ವಿದ್ಯಾರ್ಥಿಗಳಿಗೂ ಗಿಡಗಳನ್ನು ವಿತರಿಸಿ ಶಾಲಾ ಆವರಣದಲ್ಲಿ ಮಕ್ಕಳಿಂದಲೇ ಗಿಡಗಳನ್ನು ನೆಡೆಸುವ ಮೂಲಕ ಪರಿಸರ ಕಾಳಜಿ ಕೂಡ ಮೆರೆಯಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ವ್ಯವಸ್ಥಾಪಕರಾದ ಎಚ್ ಪಟಗಾರ್ ಅವರು ನಮ್ಮ ಪರಿಸರದಲ್ಲಿ ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಟ್ಟು ಬೆಳೆಸುವ ಅಗತ್ಯತೆಯನ್ನು ವಿವರಿಸಿದರು ಹಾಗೂ ಕಾರ್ಯಕ್ರಮ ಆಯೋಜನೆಗಾಗಿ ಸೃಷ್ಟಿ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸಿದರು. ಸಂಸ್ಥೆಯ ಪ್ರತಿನಿಧಿ ದಿನೇಶ್ ಭಂಡಾರಿಯವರು ಶಾಲಾ ಹಂತದಲ್ಲಿ ಇಂತಹ ಕಾರ್ಯಕ್ರಮದ ಅಗತ್ಯತೆಯನ್ನು ತಿಳಿಸಿದರು ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಗಿಡಗಳನ್ನು ಕೊಡುಗೆಯಾಗಿ ನೀಡುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವ ಅಗತ್ಯವನ್ನು ತಿಳಿಸಿದರು. ಸೃಷ್ಟಿ ಸಂಸ್ಥೆಯ ಪ್ರತಿನಿಧಿ ಸುನೀಲ್ ಉಪಸ್ಥಿತರಿದ್ದರು. ವಿದ್ಯಾ ಪಟಗಾರ್ ಸ್ವಾಗತಿಸಿದರು. ಲತಾ ಗುನಗ ವಂದಿಸಿದರು. ಶಾಂತಿಕಾ ಪಟಗಾರ್ ನಿರೂಪಿಸಿದರು. ಶಾಲೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾವಾಗ ಗಿಡ ಹಚ್ಚಿರೋ ಆವಾಗ ಮಳೆನೇ ಕಡಿಮೆ ಆಗುತ್ತೆ. ಹಾಗಾಗಿ ಈ ವರ್ಷ ಹಾಗಾಗುವುದಿಲ್ಲ. ಒಳ್ಳೆ ಟೈಮ್ ಇದೆ ಮತ್ತು ಮಳೆ ಆರೋಗ್ಯ ಮಳೆ ಬೆಳೀತಾನೆ ಇದೆ. ಹಾಗೆ ಮಾಡುವ ನಾವು ಮಳೆ ರೆಡಿ ಮಾಡಿರ್ತಿದ್ದೇನೆ ಮತ್ತು ನೀವೆಲ್ಲ ನಿಮ್ಮ ಕೆಲವರು ಗಿಡ ಕೊಟ್ಟಿದ್ದಾರೆ. ಇವತ್ತೇ ಗಿಡಗಳನ್ನು ಬೆಳೆಸ್ತಂದ್ರೆ ನಾವು ಸಣ್ಣ ಮಕ್ಕಳನ್ನು ಸಾಕದಂತೆ. ಹೌದಾ? ಇದನ್ನು ರಕ್ಷಣೆ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಸರ್ ನೋಡಿ ಇವತ್ತಲ್ಲಿ ಬೇಲಿ ಹಾಕಬೇಕು. ಹೌದಾ? ಪ್ರಾಣಿಗಳಿಂದ ಕಾಪಾಡಿಕೊಳ್ಬೇಕು. ಹೌದಾ? ನೀರನ್ನು ಹಾಕಬೇಕು. ಹೌದಾ? ಬಹುಶಃ ತುಂಬಾ ಕಡೆ ಗಿಡಗಳನ್ನು ಹಚ್ಚಿದ್ವಿ ನಾವು. ನೂರಲ್ಲಿ ಒಂದು 25 ಗಿಡ ಬದುಕ್ತವೆ. ಹೌದಾ? ಇದರ ಉಪಯೋಗ ನೋಡ್ರೆ ನಮಗೆ ಇದ್ರ ಮಾತ್ರ ನಾವು ಬದುಕ್ತೇವೆ ಗಿಡಗಳಿದ್ರೆ. ಹೌದಾ? ಗಿಡ ಏನ್ ಮಾಡ್ತದೆ ನಮಗೆ. ಸಭಾ ಕಾರ್ಯಕ್ರಮದ ನಂತರ ಅರಣ್ಯ ಇಲಾಖೆಯಿಂದ ಒದಗಿಸಿದ ವಿವಿಧ ಗಿಡಗಳನ್ನು ಶಾಲಾ ಪರಿಸರದಲ್ಲಿ ನೆಡಲಾಯಿತು. ಶಾಲೆಯ ಎಲ್ಲ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.